माता के बोलो, भारत माता के बोलो, भारत माता के वंदे वंदे वंदे। ಆದರಣೀಯ ವೇದಿಕೆಯಲ್ಲಿರುವಂತ ಸೌಜನ್ಯಲ ತಾಯಿ ಹಾಗೂ ಇಲ್ಲಿನ ಸಂಘಟಕರಾದಂತ ಸುಧೀರ್ರೆ ಸೇರಿದಂತ ಎಲ್ಲ ಹಿರಿಯ ಹೋರಾಟ ಬಂಧುಗಳೇ ಮತ್ತು ಎಲ್ಲ ಕೆಚ್ಚೆದೆಯ ಹೋರಾಟವನ್ನು ಪ್ರಾರಂಭ ಮಾಡಿರುವಂತಹ ಯುವ ಜನತೆಗೆ ನಾನು ನಿಮ್ಮೆಲ್ಲರಿಗೂ ಮಂಜುನಾಥ ದೇವರ ಅಣ್ಣಪ್ಪ ಸ್ವಾಮಿಯ ಮುಖಗಳನ್ನು ಕಾಣುತ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಏನು ಮಾತೆಯರಿಲ್ಲಿ ಸೇರಿದ್ದೀರಾ, ನಿಮ್ಮನ್ನು ಇಲ್ಲಿನ ಅಮೃತೇಶ್ವರಿಯ ರೂಪದಲ್ಲಿ ನಾನು ಖಂಡಿತವಾಗಿಯೂ ಸ್ಮರಿಸುತ್ತಾ ಇದೀಗಲೇ ಹೋರಾಟ ಪ್ರಾರಂಭ ಆಗಿದೆ. ಕಳೆದ 11 ವರ್ಷದಲ್ಲಿ ನಾವು ಯಾವ ರೀತಿಯ ಹೋರಾಟವನ್ನು ಮಾಡ್ತಿದ್ದೆ ಅನ್ನುವಂಥದ್ದನ್ನು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಕಳೆದ 11 ವರ್ಷದ ಹಿಂದೆ 9/10/2012 ಆದಂತಹ ಸೌಜನ್ಯ ಅನ್ನುವಂತ ಒಂದು ಅಪ್ರಾಪ್ತ ಬಾಲಕಿಯ ಗ್ಯಾಂಗ್ ರೇಪ್. ನಾವು ಗ್ಯಾಂಗ್ ರೇಪ್ ಅಂತ ಹೇಳಿದ್ರೆ ಪಕ್ಕ ನಮಗೆ ತಲೆಗೆ ಹೋಗುವುದೆಲ್ಲೋ ಬಿಹಾರದಲ್ಲಿ ಆಗುದು, ಎಲ್ಲೋ ದೊಡ್ಡ ದೊಡ್ಡ ನಗರಗಳಲ್ಲೆಲ್ಲ ಗ್ಯಾಂಗ್ ರೇಪ್ಗಳನ್ನು ಕಾಣ್ತಾ ಇದ್ದೇವೆ. ಇದು ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ, ನನಗೆ ನೋವು ಅಂತ ಹೇಳಿದ್ರೆ ಕುಂದಾಪುರ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರ ಇನ್ನೊಂದು ತಾಣ. ಇದು ಮಾತನಾಡುವ ಮಂಜುನಾಥ ದೇವರ, ಧರ್ಮದೇವತೆ ಅಣ್ಣಪ್ಪಯ್ಯರ ಇನ್ನೊಂದು ತಾಣ ಇರುವುದೇ ಕುಂದಾಪುರದಲ್ಲಿ ಅಂತ ನಾನು ಕಾಣ್ತಾ ಇದ್ದೆ. ಇವತ್ತು ಆ ಸತ್ಯದ ಸ್ವರೂಪ ಇಲ್ಲಿ ಕಾಣ್ತಾ ಇದ್ದಾರೆ. ಆ ಸತ್ಯದ ಸ್ವರೂಪವನ್ನು ಇಲ್ಲಿ ನಾವು ಕಾಣ್ತಿದ್ದೇವೆ. ಯಾಕಂತ ಹೇಳಿದ್ರೆ, ಕಳೆದ ಸಲ ಹೋರಾಟ ಮಾಡುವಾಗ ಅತಿ ಹೆಚ್ಚು ನಮ್ಮ ವಿರುದ್ಧವಾದ ಪ್ರತಿಭಟನೆಗಳಾಗಿದ್ದು ಬಂದಂತ ಜನಗಳು ಇಲ್ಲಿಂದ. 11 ವರ್ಷದ ಮೇಲೆ ಆ ನ್ಯಾಯ ದೇವತೆ ಅಣ್ಣಪ್ಪ, ಮಾತನಾಡುವ ಮಂಜುನಾಥ ನಿಮ್ಮ ಕಣ್ಣು ತೆರೆದಿದ್ದಾರೆ, ಸತ್ಯದ ಕಣ್ಣನ್ನು ತೆರೆಸಿದ್ದಾರೆ. ನಾನು ಯಾವತ್ತೂ ಹೇಳ್ತೇನೆ ಧರ್ಮಸ್ಥಳದಲ್ಲಿ ಧಾರ್ಮಿಕ ಭಯೋತ್ಪಾದನೆ ನಡೀತಿದೆ ಅಂತೇಳಿ. ನಮ್ಗೆ ಇದನ್ನು ಕಾಣಲಿಕ್ಕೆ ಶತಮಾನಗಳ ಆಯುಷ್ಯ ಬೇಕಾಯಿತು. ಶತಮಾನಗಳನ್ನು ನಾವು ಕಾಯ್ಬೇಕಾಯ್ತು. ನಾವೆಲ್ಲ ಮುಗ್ಧರು. ಮಾತು ಬಿಡ ಮಂಜುನಾಥ ದೇವರು ಅಂತ ಹೇಳಿದ್ರೆ ತಲೆಯನ್ನು ಕೊಡುವಂತ ಜನಗಳು. ನ್ಯಾಯ ದೇವತೆ ಅಣ್ಣಪ್ಪ ಅವರು ಹೇಳಿದಾಗೆ ಕೇಳಿದ್ದೇವೆ, ವೀರೇಂದ್ರ ಹೇಳಿದ್ದನ್ನು ಕೇಳಿದ್ದೇವೆ ನಾವು, ಹರ್ಷೇಂದ್ರ ಮಾಡಿದ್ದನ್ನು ನೋಡಿದ್ದೇವೆ ನಾವು. ಇವತ್ತು ಅವರ ಮಕ್ಕಳ ಪುಂಡಾಟಕ್ಕೆ ಸಾಕ್ಷಿ ಆಗ್ತಿದ್ದೇವೆ ಇವತ್ತು ನಾವುಗಳು. ಹಾಗಾದ್ರೆ ಏನಲ್ಲಿ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರ, ಅದು ಧರ್ಮದ ನೆಲೆ. ಮಾತನಾಡುವ ಮಂಜುನಾಥ, ನ್ಯಾಯ ದೇವತೆ ಅಣ್ಣಪ್ಪ. ಅಲ್ಲಿ ಸತ್ತ ಮಗು ಯಾರು? ಏನು ಅರೆಯದಂತ ಕುಸುಮಕ್ಕ ಕೆಲವು ವೇದಿಕೆಯಲ್ಲಿ ಹೇಳ್ತಾರೆ, ನನ್ನ ಮಗಳು ಚಿಕ್ಕ ಮಗುವಿನಿಂದ ಯಾವ ರೀತಿ ಬದುಕಿದ್ದಾಳೆ ಅಂತ ಹೇಳಿದ್ರೆ, ನನ್ನ 4 ಹೆಣ್ಣು ಮಕ್ಕಳಲ್ಲಿ ಭಿನ್ನವಾಗಿ ಬದುಕಿದಂತ ಮಗು ಅದು ಅಂತ ಹೇಳಿ. ಸಾಕ್ಷಾತ್ ಒಂದು ತಾಯಿಯ, ಸಾಕ್ಷಾತ್ ಒಂದು ದೇವಿಯ ಸ್ವರೂಪವನ್ನು ನಾವು ಚಿಕ್ಕಂದಿನಿಂದಲೇ ಅವಳಲ್ಲಿ ಕಾಣ್ತಾ ಇದ್ದೇವೆ ಅಂತ ಹೇಳಿ. ಅವಳು ಬದುಕಿದ ರೀತಿ ಆಗಿತ್ತು. ಬಾಕಿ ಮಕ್ಕಳಾಗೆ
ಇಲ್ಲ. ಇದ್ದಂತ ಒಂದು ಫೋನಲ್ಲಿ ಕೂಡ ಫೋನ್ ಬಂದ್ರೆ ತಾಯಿಯ ಕೈಯಲ್ಲಿ ಕೊಡುದ ಮಗು? ಅಮ್ಮ ಯಾರ್ದ ಫೋನ್ ಬಂತು ನೋಡಮ್ಮ ಅಂತೇಳಿ ಎದುರುಗಡೆಯವರಿಗೆ ಯಾರಾದ್ರೂ ಏನಾದ್ರೂ ಹೇಳ್ಬೇಕಿದ್ರೆ ಅಮ್ಮನ ಹತ್ರ ಹೇಳುದು, ಅಮ್ಮ ನೀನು ಹೀಗೆ ಹೇಳೋ ಅವ್ರಿಗೆ ಅಂತೇಳಿ. ಆ ರೀತಿ ಬದುಕಿದಂತ ಮಗು 9/10/2012 ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಪೂರ್ತಿ ಬೆಳಿಗ್ಗೆ ಎದ್ದು ದೇವರ ಕೋಣೆಯನ್ನು ಒರೆಸಿ ದೇವರಿಗೆ ಅಲಂಕಾರವನ್ನು ಮಾಡಿ ಮನೆಯನ್ನು ಸಾರಿಸಿ ಎಲ್ಲ ಮಾಡಿದ ಮೇಲೆ ಅಮ್ಮನ ಹತ್ರ ಹೇಳ್ತಾಳೆ ಮಗು, ಅಮ್ಮ ಇವತ್ತು ನನಗೆ ಹೊಸ ಅಕ್ಕಿಯ ಊಟ ಇದೆ ನಮ್ಮ ಮನೆಯಲ್ಲಿ, ನಾನು ಇವತ್ತು ಎಕ್ಸಾಮ್ ಬಂದು ಬರೆದು ಆಮೇಲೆ ಊಟ ಮಾಡುದು, ಮನೆಯಲ್ಲೇ ಊಟ ಮಾಡುದು ಅಂತ ಹೇಳಿ ಉಪವಾಸದಿಂದ ಆ ಮಗು ಹೋಗ್ತದೆ. ಮಗು ಹೋಗಿ ಕಾಲೇಜಿಂದ ಬರಬೇಕಾದ್ರೆ ಈ ಘಟನೆ ನಡೀತದೆ. ಘಟನೆ ನಡೆದದ್ದು ಯಾರು ಮಾಡಿದ್ದು ಈ ಅತ್ಯಾಚಾರ, ಅಪಹರಣ ಮಾಡಿದ್ದು ಯಾರು, ಇದರ ಹಿಂದ್ಗಡೆ ಯಾರು, ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಮನೆಯವರು ಬಿಚ್ಚಿ 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 ಸಮಾಜದ ಮುಂದೆ ಹೇಳ್ತಾರೆ. ನಾವು ಕೂಡ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ರೆ ಸತ್ಯ ಎಲ್ಲಿದೆ ಸ್ವಾಮಿ? ಸತ್ಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಮಾತನಾಡುವ ಮಂಜುನಾಥನ ಸಾನ್ನಿಧ್ಯದಲ್ಲಿ ಸತ್ಯ ಇಲ್ಲ ಅಂತ ಹೇಳಿದ್ರೆ, ಧರ್ಮ ಇಲ್ಲ ಅಂತ ಹೇಳಿದ್ರೆ, ನ್ಯಾಯ ದೇವತ ಅಣ್ಣಪ್ಪನ ಕ್ಷೇತ್ರದಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಮಗುವನ್ನು ಕೊಂದದ್ದು ಯಾರು? ಒಬ್ಬ ನಿರಪರಾಧಿ ಆರೋಪಿ, ನಿರಪರಾಧಿ ಹೊರಗೆ ಬಂದ. ಯಾಕಂತ ಹೇಳಿ ಆರೋಪಿ ಅಂತ ಹೇಳುವುದೇ ಇಲ್ಲ ಅವನನ್ನ, ಹುಡುಗನನ್ನು ನಾವು. ಯಾಕಂತ ಹೇಳಿದ್ರೆ ಅವನ ಆರೋಪಿಯೇ ಅಲ್ಲ. ಆರೋಪಿ ಯಾರು? ಈ ವೀರೇಂದ್ರ, ಈ ಹರ್ಷೇಂದ್ರ, ಅವನ ಮನೆಯ ಮಕ್ಕಳು. ಅಲ್ಲಿಯ ಕಾಮಂದರ ಅಟ್ಟಹಾಸದ ಮೇರೆಗೆ ಆದಂತ ಈ ಅತ್ಯಾಚಾರ, ಗ್ಯಾಂಗ್ ರೇಪ್ ಯಾಕೆ ಹೇಳ್ಬಾರ್ದು ಸ್ವಾಮಿ? ನಾವು ಯಾಕೆ ನಾವು ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು ಅಂತ ಕೇಳೋದು ನಾವು ಇವತ್ತು ಪ್ರಶ್ನೆ ಸಮಾಜದ ಮುಂದೆ. ಕೋರ್ಟಿಂದ ನೋಟಿಸ್ ಮಾಡ್ತೀರಿ ನೀವು ಮಾಡಿದ ಪಾಪ ಕೃತ್ಯಗಳನ್ನು ನಾವು ವೇದಿಕೆಯಲ್ಲಿ ನ್ಯಾಯ ಕೇಳಿದ್ರೆ ನೋವಾಗ್ತದೆ ಸ್ವಾಮಿ. 17 ವರ್ಷದ ಮಗು ರಾಕ್ಷಸರಂತೆ 5 ಮಂದಿ ಸೇರಿ ಅತ್ಯಾಚಾರ ಮಾಡಿ ಆ ಮಗುವನ್ನು ಕೊಂದಿದ್ದೀರಲ್ಲ, ನಿಮ್ಮ ಹಣೆ ಬರ ಆ ಜಡ್ಜ್ಮೆಂಟಿನ ಒಳಗಡೆ ಇದೆ, ಯಾವ ರೀತಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತ ಹೇಳಿ. ಒಂದು ಮೃಗಗಳು ಕೂಡ ಅತ್ಯಾಚಾರ ಮಾಡದ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಈ ಪಾಪಿಗಳು. ಒಂದು ವೇಳೆ ನಮ್ಮ ಮಗುವಿಗೆ ಇದೇ ರೀತಿಯ ಒಂದು ಪ್ರಕರಣ ಆಗ್ತಾ ಇದ್ರೆ, ಈ ಅತ್ಯಾಚಾರ ಆಗ್ತಿದ್ರೆ ನಾವೇನು ಮಾಡ್ತಿದ್ದೆವು? ಇದನ್ನು ಇವತ್ತು ಸಮಾಜದ ಮುಂದೆ ನಾವು ಕೇಳುವಂತದ್ದು, ಇದನ್ನು ಕೇಳುವಂತದ್ದು, ನಾವು ಹೇಳುವಂತದ್ದು. ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಗ್ರಾಮ ಸ್ವಾಮಿ, ಇದು ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ, ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ. ನೀವು ಏನು ಜನಗಳು ನಮ್ಮೊಂದಿಗೆ ಇದ್ದಾರೆ, ಭಕ್ತರು ನಮ್ಮೊಂದಿಗೆ ಇದ್ದಾರೆ, ನಮ್ಮ ಹತ್ರ ಅಭಿಮಾನಿಗಳಿದ್ದಾರೆ, ಏನು ಫಿಲ್ಮ್ ಸ್ಟಾರ್ಗಳ ನೀವು ಕೇಳ್ಬೇಕಲ್ಲ, ನಾವು ಕೇಳ್ಬೇಕಲ್ಲ ನಾವು. ಇವತ್ತು ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕು, ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ. ಅದು ನಾವು ಯಾತಕ್ಕೋಸ್ಕರ ಈ ಬೊಬ್ಬೆಯನ್ನು ಹಾಕ್ತಾ ಇದ್ದೇವೆ? ಇವತ್ತು ಕೆಲವರು ಹೇಳ್ತಾರೆ, ಈ ಅತ್ಯಾಚಾರಿಗಳ ಪರ ಇರುವಂತ ಜನಗಳು ಹೇಳ್ತಾರೆ, ಏನ್ ಹೇಳ್ತಾರೆ? ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ, ದೇವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅರೆ ಪಾಪಿಗಳ, ಅತ್ಯಾಚಾರ ಮಾಡಿ ಎಷ್ಟು ವರ್ಷದಿಂದ, ಶತಮಾನಗಳಿಂದ ಅತ್ಯಾಚಾರ ಮಾಡಿ ಅಣ್ಣಪ್ಪನ ಮುಖಕ್ಕೆ, ಮಂಜುನಾಥನ ಮುಖಕ್ಕೆ ಅತ್ಯಾಚಾರದ ರಕ್ತವನ್ನು ಬಳಿದವರು ಪಾಪಿಗಳು ನೀವು. ಆ ಪಾಪಿಗಳು ನೀವು. ನಮ್ಗೆ ಹೇಳ್ತೀರಿ ನೀವು ಪಾಪಿಗಳೇ, ನಾವು ಧರ್ಮ ವಿರೋಧಿಗಳು. ನನಗೆ ಈಗ 55 ವರ್ಷ, 15-16ನೇ ವಯಸ್ಸಿನಲ್ಲಿ ನಾನು ಈ ಧರ್ಮದ ಪ್ರತೀಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಯ ಕೂಡ ಎಷ್ಟೋ ಕಾರ್ಯಕರ್ತರಿಗೆ ಗೊತ್ತಿದೆ, ಕುಂದಾಪುರದ ಕಾರ್ಯಕರ್ತರಿಗೆ ನಾನು ಎಷ್ಟು ಚಿಕ್ಕಂದಿನಿಂದ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿ. ಧರ್ಮದ ವಿರೋಧ ಅಂತ
ನಾನು ಹೋರಾಟ ಮಾಡಲೇ ಇಲ್ಲ ಇಷ್ಟು ತನಕ, ಖಂಡಿತವಾಗಿ ಹೇಳ್ತಾನೆ ನಾನು ಈ ಸಭೆ ಮುಂದೆ. ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರವೇ ಇವತ್ತ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಈ ಒಂದು ಹೋರಾಟದ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹಾಕಿದ್ದಾರೆ. ಅದೇ ನ್ಯಾಯ ದೇವತೆ ಅಣ್ಣಪ್ಪ, ಮಾತು ಬಿಡ ಮಂಜುನಾಥ ಅವರ ಕೆಲಸವನ್ನು ನನ್ನ ತಲೆ ಮೇಲೆ ಇಟ್ಟು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ 11 ವರ್ಷದಿಂದ ಮಾರ್ಗದಲ್ಲಿ ಬಿದ್ದು ಹೋರಾಟ ಮಾಡ್ತಿದ್ದೇನೆ. ನಾನು ಏನಾದರೂ ಒಂದು ಶಬ್ದ ಸುಳ್ಳು ಮಾತಾಡಿದ್ರೆ ಇವತ್ತು ನನ್ನ ತಲೆ ಕೂಡ ಹೋಗಿ ಅಣ್ಣಪ್ಪನ ಮಂಜುನಾಥನ ಸನ್ನಿಧಾನಕ್ಕೆ ಬೀಳ್ತಿತ್ತು. ಯೋಚನೆ ಮಾಡಬೇಕು ಜನಗಳು, ಯಾತಕ್ಕೋಸ್ಕರ ಮಾತಾಡ್ತಿದ್ದಾರೆ ಇವರು. ನಮ್ಗೇನು ವೇದಿಕೆಯಲ್ಲಿ ಮಾತಾಡುದು ತೀಟೆನ? ಯಾವುದೇ ಅವಶ್ಯಕತೆ ಇಲ್ಲ ನಮ್ಗೆ. ನಾವು ಇವತ್ತು ಕೇಳುವಂತದ್ದು, ಒಂದು ಮನೆಯ ಮಗು, 17 ವರ್ಷದ ಮಗು, ಆ ಮಗುವನ್ನು ಕೊಂದ ರೀತಿ ನೋಡಿದ್ರೆ ನಮ್ಮ ಮೈಯೆಲ್ಲ ಉರಿಯಾಗುತ್ತೆ ನಮ್ಗೆ. ಒಂದು ವೇಳೆ ಅದೇ ವೀರೇಂದ್ರನ, ಹರ್ಷೇಂದ್ರನ ಮಕ್ಕಳಿಗೆ ಹಾಕ್ತಿದ್ರು ಏನ್ ಮಾಡ್ತಿದ್ರು? ಸ್ವಾಮಿ? ಜಾತಿಗೆ ಜಾತಿಯನ್ನು ಎತ್ತಿ ಕಟ್ತಾ ಇದ್ದಾರೆ, ಧರ್ಮಕ್ಕೆ ಧರ್ಮವನ್ನು ಎತ್ತಿ ಕಟ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ನಾವು ಜೈನರು ನಮ್ಮನ್ನು ದೂಷಣೆ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರು, ಇದು ನಮ್ಮ ದೇವಸ್ಥಾನ ಅಂತೇಳಿ. ಸ್ವಾಮಿ, ಧರ್ಮ ಇರುವುದು ಒಂದೇ, ಸನಾತನ ಧರ್ಮ ಇರುವುದು ಹಿಂದೂ ಧರ್ಮ. ಬೇರೆ ಎಲ್ಲ ಮತಗಳು, ಪಂಥಗಳು, ನಾನು ಕೇಳುವಂತದ್ದು, ಈ ದೇಶದ ಸರ್ಕಾರಗಳು, ಸಂವಿಧಾನಗಳು, ಕಾನೂನುಗಳು, ದಿವಸಕ್ಕೊಂದು ಕಾನೂನು ಮಾಡ್ತೀರಿ ಸ್ವಾಮಿ ನೀವು. ದೊಡ್ಡವರಿಗೆ ಒಂದು ಕಾನೂನು, ಪಾಪದವರಿಗೆ ಒಂದು ಕಾನೂನು. ನಾವು ಕೇಳುವಂತ ಮಂಜುನಾಥ ಯಾರದ್ದು? ಮಂಜುನಾಥ ಯಾರದ್ದು ಸ್ವಾಮಿ? ಕೈ ಎತ್ತಿ ಹೇಳಿ ಯಾರ್ದು? ಕೈ ಎತ್ತಿ. ಯಾವ ಸಮಾಜದ ದೇವರು ಮಂಜುನಾಥ ಸ್ವಾಮಿ? ಮಂಜುನಾಥ ಸ್ವಾಮಿ ಯಾವ ಸಮಾಜದ ದೇವರು? ಯಾವ ಧರ್ಮದ ದೇವರು? ಅದನ್ನು ಕೇಳುವಂತದ್ದು ನಾವು ಇನ್ನು ಮುಂದಕ್ಕೆ ನಮ್ಮ ಮೇಲೆ ಎಷ್ಟು ಕೇಸ್ ಮಾಡ್ತೀರೋ ನೀವು. ನಾವು ಇವತ್ತು ಫುಟ್ಬಾಲ್ಗಳು, ನೀವು ಎಷ್ಟು ಒದಿತೀರಾ ಅಷ್ಟು ಜೋರಾಗಿ ಪುಟ್ಟಿದ್ದೇವೆ ನಾವು. ನಾವು ಇವತ್ತು ಯಾವುದೇ ಕಾನೂನಿನ ಮನೆ ಬಾಗಿಲನ್ನು ತಟ್ಟುವುದಿಲ್ಲ. ನಾವು ಇವತ್ತು ಜನ ಸಮೂಹದ ಮನೆ ಬಾಗಿಲನ್ನು ತಟ್ತಾ ಇದ್ದೇವೆ. ನಾವು ಜನಗಳ ಮುಂದೆ ಈ ಸತ್ಯವನ್ನು ಹೇಳ್ತೇವೆ. ಜನಗಳೇ ಇವತ್ತು ತೀರ್ಮಾನ ಮಾಡಬೇಕು ಸೌಜನ್ಯಗಳನ್ನು ಕೊಂದವರು ಯಾರು ಅಂತ ಹೇಳಿ. ಜನಗಳೇ ತೀರ್ಮಾನ ಮಾಡಬೇಕು. ಯಾಕೆ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಾಚಿಕೆ ಆಗ್ತದೆ ಒಂದು ಕಡೆಯಲ್ಲಿ ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಲಿಕ್ಕೆ. ಯಾಕೆ ಹೇಳಿ? 140 ಕೋಟಿ ಜನ ಇದ್ದೇವೆ ನಾವು. 140 ಕೋಟಿ ಜನ ಇದ್ದೇವೆ. ಒಂದು ಹೆಣ್ಣು ಮಗುವಿಗೆ 11 ವರ್ಷದಿಂದ ನ್ಯಾಯ ಕೊಡಿಸಲಿಕ್ಕೆ ಆಗದಂತ ನತಮಸ್ತಕರು ನಾವು. ಈ ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕಗಳು ನಾವು. ಹೌದಾ ಅಲ್ವಾ? ಇದು ಪ್ರಶ್ನೆ ಇರುವಂತದ್ದು. ಸೌಜನ್ಯ ಮಾತ್ರ ಸತ್ತದ್ದಲ್ಲ, ಸನಾತನ ಹಿಂದೂ ಧರ್ಮದ ತಲಪಾಯ ಇವತ್ತು ಅತ್ಯಾಚಾರದ ಕೂಪಕ್ಕೆ ಬಲಿಯಾಗ್ತಾ ಇದೆ. ಸನಾತನ ಹಿಂದೂ ಧರ್ಮದ ತಲಪಾಯ, ಮಂಜುನಾಥ ದೇವರ ಸಾನ್ನಿಧ್ಯ, ಸತ್ಯ ದೇವತೆ, ನ್ಯಾಯ ದೇವತೆ ಅಣ್ಣಪ್ಪಯ್ಯನವರಿರುವಂತ ಸಾನ್ನಿಧ್ಯ ಅಲ್ಲಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ಉಳಿಸ್ಬೇಕಿದನ್ನು? ಇಡೀ ಹಿಂದೂ ಸಮಾಜ ಎದ್ದು ಉತ್ತರಿಸಬೇಕಿದಕ್ಕೆ, ನ್ಯಾಯವನ್ನು ಕೊಡಬೇಕು. ಜನಗಳ ತೀರ್ಮಾನದ ಮುಂದೆ ಯಾವುದು ಕೂಡ ನಿಲ್ಲುವುದಿಲ್ಲ. ಇದು ಜನಶಕ್ತಿ ಬಂಧುಗಳು, ಇದು ಜನಶಕ್ತಿ. ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಕುಂದಾಪುರದಲ್ಲಿ ಹೋರಾಟ ಇವತ್ತು ಪ್ರಾರಂಭ. ನಮ್ಗೆ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ ಸ್ವಾಮಿ. ಬರುವಂತ 2-3 ತಿಂಗಳು ಹೋರಾಟ ಮಾಡಬೇಕು ನಾವು. 11 ವರ್ಷ
ವರ್ಷದಿಂದ ಈ ಗಂಟ್ಲನ್ನು ಹರ್ಕೋತಿದ್ದೇವೆ. ಇವತ್ತಿಂದ ಕುಂದಾಪುರದ ಜನ ಮನೆ ಮನೆಯಲ್ಲಿ ಇದನ್ನು ಮಾತಾಡಬೇಕು. ಅತ್ಯಾಚಾರಿಗಳು ಯಾರು? ಅತ್ಯಾಚಾರಿಗಳು ಯಾರು? ಎಲ್ಲ ಸಮಾಜದಲ್ಲಿ ಇದನ್ನು ಹೇಳ್ತಾ ಬರಬೇಕು. ನಾವು ಮಾತಾಡಿದ್ರೆ ಕೇಸು ಮಾಡ್ತಾರೆ. ಇವತ್ತು ಜನ ಸಮೂಹ ಮಾತಾಡ್ಬೇಕು. ಇದನ್ನು ಯಾರು ಅತ್ಯಾಚಾರಿಗಳು ಅಂತೇಳಿ ಮನೆ ಮನೆಯಲ್ಲಿ ಮಾತಾಡಬೇಕು. ಮನೆಗಳಲ್ಲಿ ಮಾತಾಡಬೇಕು. ಮನೆಗಳಲ್ಲಿ ಮಾತಾಡಬೇಕು. ನಾನು ಹೇಳುವಂತ ಮುಂದಿನ ದಿನಗಳಲ್ಲಿ ನಾವು ಸನಾತನ ಹಿಂದೂ ಧರ್ಮದ ಶಕ್ತಿಗಳಾಗಿ, ಬಾಂಬರ್ಸ್ಗಳಾಗಿ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇದು ನಮ್ಮ ಉದ್ದೇಶ. ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ಈ ವೀರೇಂದ್ರನಿಗೆ ದುಡ್ಡಿಗೋಸ್ಕರ ಮಾತ್ರ ಸನಾತನ ಹಿಂದೂ ಧರ್ಮದ ದೇವರು ನಾಟಕ ಮಾಡ್ಲಿಕ್ಕೆ ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಇವರು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾರಂತೇಳಿ ನಾವು ಧಾರ್ಮಿಕ ಭಯೋತ್ಪಾದನೆ ಮಾಡುವುದಿಲ್ಲ. ಇದೇ ರೀತಿಯ ಒಂದು ಜಾಗ ಸುಳ್ಯದಲ್ಲಿತ್ತು. ಎಲ್ಲ ಜನಗಳನ್ನು ಸಾಲ ಕೊಟ್ಟು ಮನೆಗಳಲ್ಲಿ ಒಂದು ತಲೆಗಲ್ಲ, ಒಂದು ಮನೆಯಲ್ಲಿ 4-5 ತಲೆಗಳಿಗೆ ಸಾಲ. ಅಪ್ಪನಿಗೆ ಸಾಲ, ಹೆಂಡತಿಗೆ ಸಾಲ, ಮಗನಿಗೆ ಸಾಲ, ಎಲ್ಲಿಗೂ ಸಾಲವೇ. ಅದು ಈಗ ಆಗಿದ್ದು ಸ್ವಾಮಿ. ಅದು ಈಗ ಆಗಿದ್ದು 18%. ಆವತ್ತಿನ ಹೋರಾಟ ಆಗೋಗಿ 26% ಇತ್ತದು. ಅದಕ್ಕೆ ಕಾರಣ ಯಾರು ಅಷ್ಟು ಕಮ್ಮಿ ಆಗ್ಲಿಕ್ಕೆ? ಇದೇ ಸೌಜನ್ಯ ಕಾರಣ ಸ್ವಾಮಿ. ಇವತ್ತು ನಿಮ್ಮ ದೇವಸ್ಥಾನಗಳಿಗೆ ಬಹಳ ಡೊನೇಷನ್ ಬಂದಿರಬಹುದು. ನಿಮ್ಗೆ ಇಷ್ಟು ಸಣ್ಣ ಒಂದು ಕ್ಲೂ ಕೊಡ್ತೇನೆ ನಾನು. ರೋಷವಾಗಿ ಮಾತಾಡಿದ್ರೆ ನಮ್ಗೆ ಮಾತಾಡಿ ನಮ್ದೆಲ್ಲ ಕುತ್ತಿಗೆಲ್ಲ ಹೋಗಿ ಆಗಿದೆ. ನಿಮ್ಮ ಇಲ್ಲಿ ಎಷ್ಟು ದೇವಸ್ಥಾನಕ್ಕೆ ಡೊನೇಷನ್ ಕೊಟ್ಟಿದ್ದಾರೆ ಸ್ವಾಮಿ? ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ದೇವಸ್ಥಾನಗಳಿಗೆ ಡೊನೇಷನ್ ಈಗ 2012 ಮೇಲೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕಿಂತ ಮೊದಲು ಹೆಚ್ಚು ಅಂತ ಹೇಳಿದ್ರು, ಲಕ್ಷದ ಒಳಗೆ. ಈಗ ಎಷ್ಟು? 10. ಸೌಜನ್ಯ ತೀರಿವಾದ ಮೇಲೆ ಪ್ರತಿಭಟನೆ 2013 ಎದ್ದ ಮೇಲೆ, ಸೌಜನ್ಯ ಸತ್ತು 1 ವರ್ಷದ ಮೇಲೆ ಪ್ರತಿಭಟನೆ ಯಾವಾಗ ಎದ್ದಿತೋ ಆವಾಗ ಶುರು ಮಾಡಿದ್ದಾರೆ. 5, 10, 15, 25, 35, 45, 50 ಕಮ್ಮಿ ಆದ್ರೆ ಇನ್ನೂ ಬನ್ನಿ. ಯಾಕೆ ಸ್ವಾಮಿ ನೀವು ದೇವಸ್ಥಾನದ ಮಂಡಳಿಯನ್ನು ಖರೀದಿ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ಖರೀದಿ ಮಾಡ್ತಾ ಇದ್ದೀರಿ ಪಾಪಿಗಳ? ಈ ಪ್ರಶ್ನೆ ಬೇಕು. ಇದು ನಗುವಂತ ವಿಷಯ ಅಲ್ಲ. ಇಡೀ ಗ್ರಾಮದ ದೇವಸ್ಥಾನದ ಆಡಳಿತ ಮುಕ್ತಸ್ಥರನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ಜನ ಅಂತ ಹೇಳಲಿಕ್ಕೆ ಕೊಡುವಂತ ದುಡ್ಡು ಇದು ಏನು ದುಡ್ಡು? ಪಾಪದ ದುಡ್ಡು. ಇದನ್ನು ತಿಳ್ಕೊಳ್ಬೇಕು ನಾವು ಹಿಂದೂಗಳು ಮೂರ್ಖರಾಗಬಾರ್ದು. ನಾವು ಯಾರೋ ದುಡ್ಡು ಕೊಡ್ತಾನೆ ಅಂತ ಹೇಳಿ ದೇವಸ್ಥಾನ ಕಟ್ಟುವುದಲ್ಲ. ಮನದ ದುಡ್ಡುಗಳು ಬೇಕಾ ದೇವಸ್ಥಾನ ಕಟ್ಟಬೇಕಾದ್ರೆ? ದೇವರು ಕೂತ್ಕೊಳ್ಬೇಕಾದ್ರೆ ಅಷ್ಟು ಶುದ್ಧದ ದುಡ್ಡು ಬೇಕಲ್ಲಿ. ಡಬ್ಬೆಯ ಕಾಸನ್ನು ತಂದು ದೇವಸ್ಥಾನ ಕಟ್ಟುವುದಲ್ಲ. ಆ ಗ್ರಾಮಕ್ಕೆ ಶಾಪ. ನಾವು ಸುಳ್ಳು ಹೇಳುವುದಾದ್ರೆ 11 ವರ್ಷದಲ್ಲಿ ಕೋಟಿ ಭಕ್ತರ ಆರಾಧ್ಯ ಜಾಗ ಅದು. ಭಾವನೆಯ ಕೇಂದ್ರ, ಭಕ್ತಿಯ ಶಿಖರ ಅದು. ನಾವು ಸುಳ್ಳು ಹೇಳಿದ್ರೆ ಇಷ್ಟ ತನಕ ಸತ್ತು ಮಣ್ಣಾಗಿ ಹೋಗ್ತಿದ್ದೆವು ನಾವು. ಇದನ್ನು ಈ ಸಮಾಜದ ಮುಂದೆ ನಾವು ಬಿಡಿಯಾಗಿ ಹೇಳುವಂತದ್ದು. ಇದನ್ನು ಹೇಳಿದ್ರೆ ನೋವಾಗ್ತದ? ಹಾಗಾದ್ರೆ ಇಷ್ಟು ಸೇರಿದ ಜನಗಳು ನಾವೇನ್ ಮಾಡ್ಬೇಕು? 11 ವರ್ಷದ ಹಿಂದೆ ಸತ್ತ ಮಗುವಿಗೋಸ್ಕರ ನಾವಿಲ್ಲಿ ಸಾಯ್ತಾ ಇದ್ದೇವಲ್ಲ ಈ ಬಿಸಿಲಲ್ಲಿ. ಬರೇ ಒಂದು ಮಗುವಿಗೋಸ್ಕರ 11 ವರ್ಷದ ಮೇಲೆ ಈ ಸುಡು ಬಿಸಿಲಿನಲ್ಲಿ ನಾವು ಸಾಯ್ತಾ ಇದ್ದೇವಲ್ಲ. ಇದಕ್ಕೆ ಬೆಲೆ ಕೊಡುವ ಯಾವ?
ಇದಕ್ಕೆ ಯಾವ ಕೋಟಿಯ ಬೆಲೆಯನ್ನು ಕೊಡ್ತೀರಿ ಸ್ವಾಮಿ ನೀವು? ಸೌಜನ್ಯನ ಮನೆಯನ್ನು ಸ್ಮಶಾನ ಮಾಡಿದಿರಿ ನೀವು. ಅದರ ಜೊತೆಯಾಗಿ ಸಂತೋಷ್ ಅವನ ಮನೆ ಏನಾಯ್ತು ಸ್ವಾಮಿ? ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಇರುವಂತ ಹುಡುಗವನು, ದೈವಿಕ ಪುರುಷವನು, ಬಹಳಷ್ಟು ಸಾಧನೆ ಮಾಡಿದಂತ ಹುಡುಗ, ಇಂಜಿನಿಯರ್ ಕಲ್ತಿದ್ದಾನೆ. 4 ಮಂದಿ ಮಕ್ಕಳಲ್ಲಿ ದೊಡ್ಡವನಿಗೆ ಮದುವೆಯಾಗಿ 8 ಮಕ್ಕಳಿದ್ದಾರೆ. ಅವನ ಮಗಳು ಇಲ್ಲೆಲ್ಲ ಬ್ರಹ್ಮಾವರ ಆಸುಪಾಸಿನಲ್ಲಿ ಯಾವುದೋ ಕಂಪನಿಯಲ್ಲಿ ಮೊನ್ನೆ ಜಾಯ್ನ್ ಆದ್ರು. ಆ ದೊಡ್ಡವರ ಮಗಳು. ಇನ್ನು 2 ಅಣ್ಣನವರು ಇರುವಂತದ್ದು ಅವನಿಗಿಂತ ದೊಡ್ಡವರು. ಅದರಲ್ಲಿ ಒಬ್ಬ ಡಬಲ್ ಗ್ರಾಜ್ಯುಯೇಟ್. ಇವತ್ತು ಆ ಮನೆಯ ನರಕವನ್ನು ನೋಡಿದ್ರೆ ನಮ್ಮ ಕರುಳು ಚುರುಕಂತದೆ. ಸೌಜನ್ಯನ ಮನೆ ಒಂದು ಭಾಗ ಆಯ್ತು, ಆ ಮನೆ ಅಂತೂ ಸ್ಮಶಾನ ಆಗಿ ಹೋಗಿದೆ. ಈ ಹುಡುಗನ 2 ಅಣ್ಣಂದಿರು ಹೇಗೆ ಇಂಜಿನಿಯರ್ಸ್ಗಳು, ಒಬ್ಬ ಡಬಲ್ ಗ್ರಾಜ್ಯುಯೇಟ್. ಯಾವತ್ತು ಅತ್ಯಾಚಾರದ ಕೇಸ್ ಹಾಕಿ ಅವನನ್ನು ಒಳಗಾಕಿದ್ದಾರೆ. 2 ಮೌನ ಆಗಿದ್ದಾರೆ. ಜೀವಂತ ಸಮಾಧಿ, ಅವರು ಜೀವಂತ ಸಮಾಧಿ. ಮಾಡಿದಂತ ಪಾಪಿಗಳು ಯಾರು? ಇದನ್ನು ಯಾರು ಮಾಡಿದ್ದು ಸ್ವಾಮಿ? ಇದನ್ನು ಕೇಳಿದ್ರೆ ಕಾನೂನು ಬಾಹಿರಾಗ್ತದೆ, ಮಾನ ಹೋಗ್ತದೆ. ಅರೇ ನತಮಸ್ತಕರೇ, ನಿಮ್ಗೆ ಮಾನ ಇದ್ರಲ್ಲ ಮಾನ ಹೋಗುದು. ಎಲ್ಲಿಂದ ಹೋಗುದು ಮಾನ? ಮಾನದ ಬಗ್ಗೆ ಮಾತಾಡ್ತಿರಲ್ಲ ನೀವು ಪಾಪಿಗಳು. ಇದೆಯಾ ನಿಮ್ಗೆ ಮಾನ? ಆ 2 ಮಕ್ಕಳು ಜೀವಂತ ಸಮಾಧಿ. ಮನೆಗೆ ಹೋಗಿದ್ರೆ ಕಿಟಕಿಯ ಪಕ್ಕದಿಂದ ಇಣಿಕಿ ನೋಡ್ತಾರೆ ಯಾರು ಬಂದಿದ್ದಾರೆ ಅಂತ ಹೇಳಿ. ಮುಖಕ್ಕೆ ಮುಖ ಇಟ್ಟು ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿದಿಲ್ಲ ಆ 2 ಇಂಜಿನಿಯರ್ಗಳು. ಇವತ್ತು ಕೂಡ ನೆನಪಿರ್ಬೇಕು. ಮೊನ್ನೆ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆವು ನಾವು. ಆ ಮಾಸ್ಟರ್ಗೆ ಒಂದು ಗುರುವಂದನ ಕಾರ್ಯಕ್ರಮ. ನಾವು ಹೋಗುವುದಕ್ಕಿಂತಲೇ ಆ 2 ಹುಡುಗರಲ್ಲಿ ನೋಡಿಯಾಗಿದೆ. ಯಾವ ಪರಿಸ್ಥಿತಿ ನೋಡಿ. ಒಂದು ಮನೆ ಹಾಗೆ ಹಾಳಾಯ್ತು, ಇನ್ನೊಂದು ಮನೆ ಹೀಗೆ ಹಾಳಾಯ್ತು. ನಮ್ದು ಹೋರಾಟ ಅಂತ ಹೇಳಿ ಇವತ್ತು ನಾಳೆ ಅನ್ನುವಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವತ್ತು ಕೊಲ್ತಾರೆ ಅಂತ ಗೊತ್ತಿಲ್ಲ. ಈ ವೀರೇಂದ್ರ, ಸುರೇಂದ್ರ, ಹರ್ಷೇಂದ್ರ, ಏನೇನು ಈ ಇಂದ್ರಗಳೆಲ್ಲ ಸೇರ್ಕೊಂಡು ನಮ್ಮನ್ನು ಏನ್ ಮಾಡ್ತಾರೆ ಗೊತ್ತಿಲ್ಲ. ನಾನು ಕೇಳುವಂತದ್ದು, ನಾನು ಇದೇ ಶಕ್ತಿಯಿಂದ ಮಾತಾಡೋದು. ನಾನು ನಿಮ್ಮಗಳ ಧ್ವನಿಯಾಗಿ ಮಾತಾಡ್ತಿದ್ದೇನೆ. ಇದು ನನ್ನ ಧ್ವನಿ ಅಲ್ಲ, ಇದು ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಧ್ವನಿ. ಇದು ಮಾತನಾಡುವ ಮಂಜುನಾಥನ ಧ್ವನಿ. ಇದು ನಿಮ್ಮೆಲ್ಲರ ಪ್ರಜಾಪ್ರಭುತ್ವದ ಧ್ವನಿ. ಇದನ್ನು ಯಾರಿಗಾದ್ರೂ ನಿಲ್ಲಿಸ್ಲಿಕ್ಕೆ ಆಗ್ತದ ಬಂಧುಗಳೇ? ನಿಲ್ಲಿಸ್ಲಿಕ್ಕೆ ಆಗ್ತದ? ಕೈಯೆತ್ತಿ ಹೇಳಿ ಆಗ್ತದ ಅಂತ ಹೇಳಿ. ಬೇಕಾಗಿರುವಂತದ್ದು ನಮ್ದು ಜನಶಕ್ತಿಯ ಮುಖಾಂತರ ಹೋರಾಟವನ್ನು ಮಾಡೋದು. ಸುಳ್ಳು ಹೇಳಿ ಅಲ್ಲ, ಅತ್ಯಾಚಾರ ಮಾಡಿ ಕೂಡ ನಾನಲ್ಲ ಅಂತ ಹೇಳಲಿಕ್ಕೆ ನಾನು ವೀರೇಂದ್ರನೂ ಅಲ್ಲ, ಹರ್ಷೇಂದ್ರನೂ ಅಲ್ಲ, ಕಾಮಂದನೂ ಅಲ್ಲ ನಾನು. ಇದನ್ನು ಸ್ಪಷ್ಟಪಡಿಸ್ತೇನೆ ಈ ವೇದಿಕೆಯಲ್ಲಿ. ಮುಂದಿನ ದಿನಗಳಲ್ಲಿ ಇಂಥ ಬಹಳಷ್ಟು ಹೋರಾಟದಲ್ಲಿ ಈ ಕುಂದಾಪುರದಲ್ಲಿ ನಾನು ಮಾತಾಡಲಿಕ್ಕಿದೆ. ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಎಲ್ಲರ ನ್ಯಾಯದ ಬೇಡಿಕೆಗೋಸ್ಕರ, ಸನಾತನ ಹಿಂದೂ ಧರ್ಮದ ಉಳಿವಿಗೋಸ್ಕರ, ರಕ್ಷಣೆಗೋಸ್ಕರ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಇನ್ನು ಮುಂದಕ್ಕೆ. ಯಾಕಂತ ಹೇಳಿದ್ರೆ ಅಧರ್ಮ ಮಾಡುವ ಯಾವ ಪಾಪಿಯೂ ಕೂಡ ಈ ಮಣ್ಣಲ್ಲಿ ಬದುಕಬಾರದು. ದೇವಸ್ಥಾನದ ಹೆಸರಲ್ಲಿ ಡಬ್ಬೆ ಇಟ್ಟು ಬದುಕುವಂತ ಹಾಳಾಗಿ ಹೋಗ್ಬೇಕು ಅವನು. ಈ ಸಮಾಜದಲ್ಲಿ ಉಳಿಬಾರದು. ಇದು ನಮ್ಮ ಸತ್ಯ, ಇದೇ ಧರ್ಮ. ಅದಕ್ಕೋಸ್ಕರ ನಮ್ಗೆ ಏನೋ ಅಣ್ಣಪ್ಪ ಸ್ವಾಮಿಯ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಿ, ಏನು ಸೌಜನ್ಯಳಿಗೆ ನ್ಯಾಯ, ಜೊತೆಯಲ್ಲಿ ಆ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಆ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ದೇವರ ಮುಖಕ್ಕೆ ಏನು ಅತ್ಯಾಚಾರದ ರಕ್ತವನ್ನು ಮೆತ್ತಿದ್ದಾರೋ ಅದನ್ನು ತೊಳೆಯುವಂತದ್ದು, ಅದನ್ನು ಸನಾತನ ಹಿಂದೂ ಧರ್ಮಕ್ಕೆ ಸುರಕ್ಷೆ ಮಾಡಿ ಅವರ ಕೈಯಲ್ಲಿ ಕೊಡುವಂಥದ್ದು, ಇಡೀ ಸಮಾಜದ ಕೈಯಲ್ಲಿ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಇದಕ್ಕೋಸ್ಕರ ಹೋರಾಟ. ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಮಾತಾಡಬಹುದು. ನಿಮ್ಗೆ ಕುಂದಾಪುರ ಮತ್ತು
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನವರಿಗೆ ಈ ವಿಷಯ ತಿಳಿದ್ರಿಂದ ಇಲ್ಲಿ ಸೇರಿದ್ದೀರಿ. ಹೌದಾ ಅಲ್ವಾ? ಎಲ್ಲರಿಗೂ ಸತ್ಯ ತಿಳಿದಿದ್ರಿಂದ ಇಲ್ಲಿ ಸೇರಿದ್ದೀರಾ? ಹಾಗಾಗಿ ನಾನು ಹೆಚ್ಚಿಗೆ ಮಾತನ್ನು ಇನ್ನು ಕೆಳಗೆ ಹೋದ್ರೆ ಇನ್ನು ಹಾಳದಲ್ಲಿ ಬಹಳ ಇದೆ. ಮುಂದಿನ ದಿನಗಳಲ್ಲಿ ಅದೇ ಸ್ವಾಮಿ, ಒಂದು ದೇವರ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ, ಒಂದು ದೈವಿ ಶಕ್ತಿ ಸೌಜನ್ಯಳ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ, ಮಾತನಾಡುವ ಮಂಜುನಾಥನ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ, ನ್ಯಾಯ ದೇವತೆ ಅಣ್ಣಪ್ಪನ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ, ಬೀದಿಯಲ್ಲಿ ಹೋಗುವ ಹುಚ್ಚು ನಾಯಿಗಳ ಬಗ್ಗೆ ಮಾತನಾಡುವುದಿಲ್ಲ. ಬೀದಿಯಲ್ಲಿ ಹೋಗುವ ಹುಚ್ಚು ನಾಯಿಗಳ ಬಗ್ಗೆ ನಾವು ಮಾತಾಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಆ ಅಣ್ಣಪ್ಪ ಮಂಜುನಾಥ ದೇವರೇ ಉತ್ತರ ಕೊಡ್ತಾರೆ. ಆದಷ್ಟು ಬೇಗ ಕೊಡ್ತಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನೀವುಗಳು ಕೊಟ್ಟಂತ ಒಂದು ಅವಕಾಶ, ಈ ಅವಕಾಶ ಇನ್ನು ಮುಂದಕ್ಕೆ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರನ್ನು ಸ್ವಾಮಿ ಅಣ್ಣಪ್ಪಯ್ಯನವರ ಮಂಜುನಾಥ ದೇವರ ಏನು ನಾವು ಆರಾಧನೆ ಮಾಡುವಂತಹ ಮೂಕಾಂಬಿಕೆ ಇರಬಹುದು, ಕಟೀಲ್ ದುರ್ಗಾ ಪರಮೇಶ್ವರಿ ಇರಬಹುದು, ನನ್ನ ಮನೆಯಲ್ಲಿ